ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಜಾ ಇದೆ, ಸೊ ಹಂಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಯುಗಾದಿ ಹಬ್ಬ ಹತ್ರಕ್ಕೆ ಬಂತಲ್ವ, ಇನ್ನು 2 ಡೇಸ್ ಮಾತ್ರ ಇದೆ. ಸೊ ಹಂಗಾಗಿ ಬೇಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೀನಿ. ಇವತ್ತು ರಜಾ ಇದ್ದರೂ ಬೇಗ ಎದ್ದಿದ್ದೀನಿ, ಮನೆ ಕ್ಲೀನ್ ಮಾಡ್ಕೋಬೇಕು, ಟೈಮ್ ಸಾಲಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಸ್ವಲ್ಪ ಟೀನೇ ಬೆಳಗ್ಗೆನೇ ಎದ್ದು ಸ್ವಲ್ಪ ಟೀ ಕಾಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು. ಟೀ ಕುಡಿದ್ರೆ ನಮಗೇನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಟೀಗಿಟ್ಟೆ. ನನ್ನ ತಂಗಿ ಟೀ ನೋಡ್ಕೊತಾ ಇದ್ಲು. ಇಲ್ಲಿ ನೋಡಿ ನಮ್ಮ ಅಣ್ಣ ಮಲಗಿಬಿಟ್ಟು ಅದು ರಗ್ಗು ಸಮೇತ ಎತ್ತಿಟ್ಟಿಲ್ಲ, ಎಲ್ಲ ಅಲ್ಲೇದಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ತುಂಬಾ ಗಲೀಜು ಮಾಡಿದ್ದಾರೆ ಮನೆ ಅಂತೂ. ಇನ್ನು ನಾನು ನೈಟು ಎಲ್ಲ ಕ್ಲೀನ್ ಮಾಡಲಿಲ್ಲ, ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ತೀನಿ ಅಲ್ವಾ, ಹಂಗಾಗಿಬಿಟ್ಟು ಎಲ್ಲ ಹಂಗೆ ಬಿಟ್ಬಿಟ್ಟು ನಾನು ಸುಮ್ಮನೆ ಮಲ್ಕೊಂಬಿಟ್ಟೆ. ತುಂಬಾ ಸುಸ್ತಾಗಿತ್ತು ಕೆಲಸದಿಂದನ. ಬೆಳಗ್ಗೆ 5:15ಗೆ ಮನೆ ಬಿಟ್ಟರೆ ಸಂಜೆ 5 ಗಂಟೆ ಆಗುತ್ತೆ. ಬಂದುಬಿಟ್ಟು ಮತ್ತೆ ಆಲೆ 10 ನಿಮಿಷ ಕಾಲು ಗಂಟೆ ಮಾತ್ರ ರೆಸ್ಟ್ ಸಿಗುತ್ತೆ. ಮತ್ತು ಆಲೆ ಅದೇ ಕೆಲಸ, ಅದೇ ಅಡುಗೆ, ಅದೇ ಕೆಲಸನೇ ಇರುತ್ತೆ. ಹಂಗಾಗಿ ಬೆಳಗ್ಗೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಎಲ್ಲ ಹಂಗೆ ಬಿಟ್ಬಿಟ್ಟು ಮಲ್ಕೊಂಡೆ. ಇನ್ನು ಬೇಗ ಬೆಳಗ್ಗೆ ಎದ್ದುಬಿಟ್ಟು ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಧೂಳಿದೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ನೆ ಅಲ್ವಾ. ನೋಡಿ ಒಂದು ದಿನ ನಾನು ಬಾಗಿಲು ತೊಳೆಯುವಾಗ ಎಲ್ಲ ನೀಟಾಗಿ ಒರೆಸ್ಕೋತೀನಿ, ಆದರೂ ಒಂದು ದಿನ ಬಿಟ್ಟರೆ ಎಷ್ಟೊಂದು ಧೂಳಾಗುತ್ತೆ ನೋಡಿ. ಇಲ್ಲಿ ಎಷ್ಟೊಂದು ಜಲ್ಲಿ ಮಣ್ಣು ಎಲ್ಲ ತುಂಬಿದ್ದಾರೆ. ಸೊ ಹಂಗಾಗಿ ಮನೆ ಸ್ವಲ್ಪ ತುಂಬಾ ಗಲೀಜಾಗುತ್ತೆ. ಇನ್ನು ನಮ್ಮ ಮನೆಯವರು ಸಹ ಇನ್ನು ಮಲ್ಕೊಂಡೇ ಇದ್ದರು, ಎದ್ದಿರಲಿಲ್ಲ. ಇನ್ನು ನನ್ನ ತಂಗಿ ಬೆಡ್ಶೀಟು, ರಗ್ಗು, ಚಾಪೆ ಎಲ್ಲ ಅಲ್ಲೇ ಬಿಟ್ಟಿದ್ಲು, ಏನೂ ಎತ್ತಿರಲಿಲ್ಲ. ಸೊ ಬಿಡಿ, ಇನ್ನೇನು ಮನೆ ಕ್ಲೀನ್ ಮಾಡ್ಕೋತೀನಲ್ಲ, ನಾನೇ ಎಲ್ಲ ಎತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಹಂಗೆ ಬಿಟ್ಟಿದ್ದೆ. ಸೊ ಹಂಗಾಗಿ ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನ ತಂಗಿ ಟೀ ಮಾಡಿಕೊಂಡು ಬಂದಿದ್ಲು. ಸೊ ನಾವು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು, ಅದೇನೋ ಬೆಳಗ್ಗೆ ಎದ್ದು ಹೊರಗಡೆ ಕೂತ್ಕೊಂಡು ಸೂರ್ಯನ ಬೆಳಕಲ್ಲಿ ಟೀ ಕುಡಿಯೋದ್ರಿಂದ ಏನೋ ಒಂಥರ ಮಜಾ. ಸೊ ಹಂಗಾಗಿ ನಾವು ಹೊರಗಡೆನೇ ಕೂತ್ಕೊಂಡು ಟೀ ಕುಡಿತೀವಿ. ಬೆಳಗ್ಗೆ ನನಗೆ ಗೊತ್ತಲ್ವಾ, ಬೆಳಗ್ಗೆ ಯಾವಾಗಲೇ ಎದ್ದರೂ ಅಷ್ಟೇ ನಾನು ಎದ್ದ ತಕ್ಷಣ ಆಚೆ ಬರೋದು ನನಗೆ ರೂಢಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇನ್ನು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದು ಅಲ್ವ, ನಮಗಿನ್ನ ಮುಂಚೆಗೆ ಯಾರೋ ಮನೆ ಕ್ಲೀನ್ ಮಾಡ್ತಾಯಿದ್ರು. ಸೊ ಕಿಟಕಿನೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅದನ್ನು ನನಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ನನ್ನ ಪಕ್ಕದ ಮನೆ ನನ್ನ ಫ್ರೆಂಡ್ ದೀಪ, ಅವಳು ಆವಾಗ ತಾನೇ ಎದ್ಬಿಟ್ಟು ಬಂದಳು. ಇನ್ನು ಟೈಮ್ ಆಗುತ್ತೆ, ನಮ್ಮ ತಂಗಿ ಮತ್ತು ನಮ್ಮಣ್ಣ ಡ್ಯೂಟಿಗೆ ಹೋಗ್ತಾರೆ. ಸೊ ನನಗೆ ಮಾತ್ರ ರಜೆ ಇತ್ತು ಇವತ್ತು, ಅವರೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು. ಸೊ ಹಂಗಾಗಿ ಅದು ವೇಸ್ಟ್ ಆಗುತ್ತೆ ತುಂಬಾ. ಅಲ್ಲಿ ಯೆಲ್ಲೋ ಕಲರ್ ಬರ್ತಾಯಿತ್ತು, ಒಂದೊಂದು ಹಣ್ಣಾಗ್ಬಿಟ್ಟಿತ್ತು ಸೊಪ್ಪು. ಹಂಗಾಗಿ ಅದನ್ನು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಸೋಸ್ಕೊತಾ ಇದ್ದೆ. ಅದಕ್ಕಿಂತ ಮುಂಚೆ ನಿನ್ನೆ ಸ್ವಲ್ಪ ನಾನು ಸೊಪ್ಪು ತಂದಿದ್ದೆ, ಅದ್ರ ಜೊತೆಗೆ ನಮ್ಮ ಅಣ್ಣನೂ ಸ್ವಲ್ಪ ಅದಕ್ಕಿಂತ ಮುಂಚೆ ತಂದಿದ್ದು ಸ್ವಲ್ಪ ಹಣ್ಣಾಗಿತ್ತಲ್ವ, ಅದನ್ನು ನೀಟಾಗಿ ಸೋಸ್ಕೊಟ್ಟ. ನೀಟಾಗಿ ನಾನು ಹಚ್ಚಿಬಿಟ್ಟು ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ನಾನು ಸಬ್ಸಿಗೆ ಸಾರು ಮಾಡೋದಕ್ಕೆ ಫಸ್ಟು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ನೀಟಾಗಿ ತೊಳೆದಿರೋ ಅಂಥ ಸೊಪ್ಪನ್ನ ಹಾಕಿ, ಸ್ವಲ್ಪ ಇಲ್ಲಿ ಹಸಿ ಕಾಳಿತ್ತು ಮನೇಲಿ, ಹಸಿ ಕಾಳಿನ ಜೊತೆಗೆ ಬೇಳೆ ಹಾಕಿದ್ದೀನಿ. ನೀವು ಬರೀ ಬೇಳೆ ಹಾಕ್ಕೊಂಡು ಸಹ ಮಾಡ್ಬೋದು. ಇನ್ನು ನಮಗೆ ಎಷ್ಟು ನೀರು ಬೇಕೋ ಆ ಕ್ವಾಂಟಿಟಿಗೆ ನಾವು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ನಾವು ಬೇಯಿಸ್ಕೋಬೇಕು 1-2 ವಿಶಿಲು. ಇನ್ನು ನಾನು ಸಾಂಬಾರು ಮಾಡೋಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಸೊಪ್ಪಿನ ಸಾರು ಯಾವಾಗಲೂ ಮಾಡಿದ ಥರನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊತೀನಿ. ಈ ರೀತಿ ಫ್ರೈ ಮಾಡಿಕೊಂಡು ನಾವು ಸೊಪ್ಪಿನ ಸಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಇದಕ್ಕೆ ಜೀರಿಗೆ, ಹುಣಸೆಹಣ್ಣು, ಮೆಣಸು, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಇರಲಿಲ್ಲ, ಸೊ ಒಣಕಾಯಿನೇ ನಾನು ನೀಟಾಗಿ ಹಚ್ಬಿಟ್ಟು ಒಂದು 10 ನಿಮಿಷ ನೆನಕ್ಕಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಅದನ್ನು ಆರಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸಪ್ಪೆ ಹೆಸರು ಸಹ ಹಾಗೆ ಸೊಪ್ಪೆಲ್ಲ ಬೆಂದಿತ್ತಲ್ವ, ಸಪ್ಪೆ ಹೆಸರು ಒಂದು ಕಡೆ, ಸೊಪ್ಪು ಒಂದು ಕಡೆ ಡಿವೈಡ್ ಮಾಡಿಕೊಂಡು ಅದನ್ನು ಆರಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ನಾವು ಆರೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದು ಆರಿದ್ದು, ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ನೀಟಾಗಿ ಹಾಕೋತಾ ಇದ್ದೀನಿ. ಆಗಲಿ ಏನು ಹುರ್ಕೊಂಡಿದ್ವಿ ಅದ್ರ ಜೊತೆಗೆ ನಾವು ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿರೋದನ್ನು ಹಾಕಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜದ ಪುಡಿನ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋವಾಗ ನಾವು ಸಪ್ಪೆ ನೀರನ್ನೇ ಯೂಸ್ ಮಾಡಬೇಕು. ನಾನು ಸಪ್ಪೆ ಹೆಸರನ್ನ ಸಪ್ಪೆ ನೀರು ಅಂತ ಹೇಳ್ತೀನಿ. ಸಪ್ಪೆ ನೀರನ್ನೇ ನಾವು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಯಾಕಂದ್ರೆ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ಟೇಸ್ಟಿ ಇರಲ್ಲ, ನೀರಾಗುತ್ತೆ. ಹಾಗಾಗಿ ನಾವೇನು ಸಪ್ಪೆ ಹೆಸ್ರು ಇರುತ್ತೋ ಆ ಸಪ್ಪೆ ಹೆಸ್ರನ್ನೇ ಹಾಕ್ಕೊಂಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಸೊಪ್ಪಿನ ಸಾರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 3/4% ಆಗೇ ಹೋಗಿದೆ ಸೊಪ್ಪಿನ ಸಾರು. ಇನ್ನು ನಾವು ಸೊಪ್ಪಿಗೆ ಒಗ್ಗರಣೆ ಹಾಕೋಬೇಕಾಗಿತ್ತಲ್ವ, ಸೊ ಹಂಗಾಗಿ ಫಸ್ಟು ಒಂದು ಕಡಾಯಿ ಇಟ್ಕೊಂಡು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ
ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 2-3 ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಏನೇ ಒಗ್ಗರಣೆ ಹಾಕಿದ್ರೂ ಒಣಮೆಣ್ಸಿಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಒಣಮೆಣ್ಸಿಕಾಯಿ ಹಾಕಿದ ನಂತರ ನಾನು ಸ್ವಲ್ಪ ಕರಿಬೇವು, ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದೇ ಒಗ್ಗರಣೆನ ನಾನು ಸಾಂಬಾರಿಗೂ ಸಹ ಹಾಕ್ಕೋತೀನಿ. ಇನ್ನೇನು ಸೇಮ್ ಒಗ್ಗರಣೆಯಲ್ಲೇ ಅಲ್ವಾ ಹಾಕೋದು, ಇನ್ನೇನು ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಅದೇ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇನ್ನು ಸೊಪ್ಪು ಅಷ್ಟೇ ಹಸಿ ಕಾಯಿ ತುರಿ ಇರಲಿಲ್ಲ, ಸೊ ಹಂಗಾಗಿ ನಾನು ಸ್ವಲ್ಪ ಕಡಲೆ ಬೀಜದ ಪೌಡ್ರನ್ನೇ ಹಾಕಿದ್ದೀನಿ. ಬೇಸಿಗೆಯಲ್ಲಿ ನಾವು ಕಾಯಿ ತುರಿನ ಹಾಕೋದಕ್ಕಿಂತ ಈ ರೀತಿ ಕಡಲೆ ಬೀಜದ ಪೌಡ್ರನ್ನ ಹಾಕಿ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ಬಾಳಿಕೆ ಬರುತ್ತೆ, ಅಳಿಸೋಗಲ್ಲ. ಬಾಕ್ಸ್ಗೆಲ್ಲ ತೊಗೊಂಡು ಹೋಗ್ತಾರಲ್ವ, ಸೊ ಹಂಗಾಗಿ ಕಾಯಿ ಹಾಕಿದ್ರೆ ಬೇಗ ಅಳಿಸೋಗುತ್ತೆ ಬಿಸಿಲಿಗೆ. ಹಾಗಾಗಿ ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಚೆನ್ನಾಗಿರುತ್ತೆ, ಬೇಗ ಅಳಿಸೋಗಲ್ಲ. ಇನ್ನು ಸಾಂಬಾರೆಲ್ಲ ರೆಡಿಯಾಗಿತ್ತು. ಇನ್ನು ಮುದ್ದೆನೂ ಮಾಡಿದೆ ಬೆಳಿಗ್ಗೆನೇ. ನಮ್ಮ ಮನೆಯವರು ಇದ್ರಲ್ವ, ನಮ್ಮ ಮನೆಯವ್ರು ನೈಟ್ ಡ್ಯೂಟಿ ಇತ್ತು ಈ ವಾರ, ಸೊ ಹಂಗಾಗಿ ಮನೆಯಲ್ಲೇ ಇದ್ದರು. ಅವ್ರಿಗೂ ಊಟ ಮಾಡಿ ಅಡುಗೆ ಮಾಡಿಕೊಟ್ಟೆ. ಅವರು ಊಟ ಮಾಡಿಕೊಂಡ್ರು. ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಬಾಕ್ಸಿಗೆ ಊಟ ತುಂಬಿಕೊಂಡು ಅವರು ಕೆಲಸಕ್ಕೆ ಹೋದ್ರು. ಇನ್ನು ನಾನು ನಮ್ಮ ಮನೆಯವ್ರು ಮಾತ್ರ ಇದ್ವಿ. ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ. ನೋಡಿ ತುಂಬಾ ಗಲೀಜಾಗಿದೆ, ಪಾತ್ರೆ ಎಲ್ಲ ತೊಳೆದಿಲ್ಲ, ಅಡುಗೆ ಮಾಡಿದವೆಲ್ಲ ಅಲ್ಲೇ ಹಾಕ್ಬಿಟ್ಟೆ, ಆಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನಾನು ಗ್ಯಾಸ್ ಎಲ್ಲ ಕ್ಲೀನ್ ಫಸ್ಟ್ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿಕೊಂಡೆ ಅಂದರೆ, ಈಗ ಚಿಕ್ಕ ಚಿಕ್ಕ ಐಟಮ್ ಇರ್ತವೆ, ಸ್ವಲ್ಪ ಜಾಸ್ತಿ ಐಟಮ್ ಇರೋಲ್ಲ. ಈಗ ಸಾಸಿವೆ, ಜೀರಿಗೆ, ಮೆಣಸು ಅವೆಲ್ಲ ಸ್ವಲ್ಪ ಸ್ವಲ್ಪ ಇರ್ತಾವಲ್ವ, ಸೊ ಹಂಗಾಗಿ ಅಷ್ಟಕ್ಕೂ ನಾನು ಕವರು ತರೋದಕ್ಕಾಗಲ್ಲ, ಕವರ್ ಇರಲಿಲ್ಲ. ಸೊ ನಾನಿಲ್ಲಿ ಒಂದು ನ್ಯೂಸ್ ಪೇಪರ್ನ ತಗೊಂಡು ಈ ರೀತಿಯಾಗಿ ನಾನು ಆ ಐಟಮ್ನೆಲ್ಲ ಸ್ಟೋರ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತಂದರೆ, ಈ ರೀತಿ ನಾನು ಕಟ್ ಮಾಡ್ಕೋತೀನಿ 4 ಭಾಗವಾಗಿ. ನಾನು ನ್ಯೂಸ್ ಪೇಪರ್ನ ಚೆನ್ನಾಗಿ ಕಟ್ ಮಾಡ್ಕೋತೀನಿ. ಅಂದರೆ ನಾನು ತುಂಬ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾಯಿತು, ನ್ಯೂಸ್ ಪೇಪರ್ ಇರಲಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂದು ಏನು ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸೊ ಹಂಗಾಗಿ ಐಟಮ್ ಎಲ್ಲ ಬಾಕ್ಸಲ್ಲಿ ಕಡಿಮೆ ಇತ್ತು. ಇರಲಿ ಪರವಾಗಿಲ್ಲ ಬಿಡು, ಚಿಕ್ಕದಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಂದೆಲ್ಲ ಐಟಮು ಸ್ವಲ್ಪ ಸ್ವಲ್ಪ ಇತ್ತು, ಎಲ್ಲಂದರೆ ಖಾಲಿ ಆಗಿಬಿಟ್ಟಿತ್ತು. ಇನ್ನೇನು ತಂದಿದ್ದೀನಿ, ಎಲ್ಲ ಸ್ಟೋರ್ ಮಾಡ್ತೀನಿ ಆಮೇಲೆ. ಸ್ವಲ್ಪ ಇತ್ತಲ್ವ, ಸೊ ಅದನ್ನು ಹಂಗೆ ನಾನು ಸ್ಟೋರ್ ಮಾಡೋಣ, ಅದನ್ನು ಬೇರೆ ಕಡೆ ಸ್ಟೋರ್ ಮಾಡಿಬಿಟ್ಟು ಅವೆಲ್ಲ ಬಾಕ್ಸ್ಗಳೆಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟು ಚಿಕ್ಕದಾಗಿ ನ್ಯೂಸ್ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ಫಸ್ಟು ನಾನು ತೊಗರಿ ಬೇಳೆನ ತೊಗೊಂಡು ಪೇಪರಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಕಡಲೆಕಾಳು ಅಷ್ಟೇ, ಅದು ಸ್ವಲ್ಪನೇ ಇತ್ತು. ನೋಡಿ ಎಲ್ಲನೂ ಐಟಮ್ ಸ್ವಲ್ಪ ಇದೆ, ಬೇಳೆ ಮತ್ತು ಉದ್ದಿನಬೇಳೆ ಮಾತ್ರ ಜಾಸ್ತಿ ಇತ್ತು ಅಷ್ಟೇ, ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಇತ್ತು. ಎಲ್ಲನೂ ಅಷ್ಟೇ ನಾನು ಯಾವ ಐಟಮ್ ತೆಗೆದ್ರೂ ಈ ರೀತಿ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲನೂ ನಾನು ಹಾಕಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನು ನಾನು ಮೊಳಕೆ ಕಾಳು ನೀವು ಯಾವ್ದಾದ್ರು ತೊಗೋಬೋದು, ಇದೆ ಅಂತಲ್ಲ. ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಅದು ಬುಟ್ಟಿಗೆ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ನಾವು ಇಟ್ಟಿರೋದೆಲ್ಲ ಹಂಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ ಅಂತಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಮೊಳಕೆ ಕಾಳು ಬಸಿತೀವಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ತೊಗೋಬೋದು, ನಿಮ್ಮ ಇಷ್ಟ, ದೊಡ್ಡದನ್ನೇ ತೊಗೋಬೋದು. ನೋಡಿ ನಾನು ಒಂದನ್ನು ಇಟ್ಟು ಅದ್ರ ಮೇಲೆ ಒಂದು ಖಾಲಿ ಪೇಪರ್ನ ಇಡ್ತೀನಿ. ಯಾಕಂದರೆ ನಾವು ಎತ್ತೋವಾಗ ಅಕಸ್ಮಾತ್ ಏನಾದರೂ ಕೈ ಜಾರಿ ಬಿದ್ದರೆ ಆ ಪೇಪರ್ ಒಳಗಡೆ ಇರುತ್ತೆ, ಮಿಕ್ಸ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದನ್ನು ಹಾಕ್ಬಿಟ್ಟು ಇನ್ನೊಂದ್ರ ಮೇಲೆ ಇನ್ನೊಂದು ಪೇಪರ್ನ ಹಾಕಿ ನಾನು ಮುಚ್ಚಿಡ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲನೂ ಸಹ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಉದಾಹರಣೆ ಕಡಲೆ ಬೀಜನ ತೋರಿಸ್ತೀನಿ. ಈ ರೀತಿ ಕಡಲೆ ಬೀಜನ ಹಾಕೊಂಡ್ಬಿಟ್ಟು ಅದ್ರ ಮೇಲೂ ನಾನು ಒಂದು ಪೇಪರನ್ನು ಹಾಕ್ತೀನಿ, ಅದ್ರ ಮೇಲೊಂದು ಪೇಪರ್ ಹಾಕ್ತೀನಿ. ನೋಡಿ, ಈ ರೀತಿ ಪೇಪರ್ ಹಾಕೋದ್ರಿಂದ ನಾವು ಎತ್ಕೊಳ್ಳೋವಾಗೂ ಅಷ್ಟೇ ಒಂದು ಕವರಿಂದ ಹಿಂಗೆ ಎತ್ಕೋಬೋದು. ಅಕಸ್ಮಾತ್ ಏನಾದರೂ ಜಾಸ್ತಿ ಆಗಿಬಿಟ್ಟು ಚೆಲ್ಲಿದ್ರೆ ಆ ಕವರ್ ಮೇಲೆ ಇರುತ್ತೆ, ಮತ್ತು ಅದನ್ನು ರೀಸ್ಟೋರ್ ಮಾಡ್ಕೋಬೋದು. ಸೊ ಹಂಗಾಗಿ ನಾನು ಈ ರೀತಿ ಎಲ್ಲನೂ ಅಷ್ಟೇ ನೋಡಿ, ಈ ರೀತಿ ಚಿಕ್ಕದಾಗಿ ನಾನು ಸಾಸಿವೆ ಇತ್ತಲ್ವ, ಸಾಸಿವೆ ಸ್ವಲ್ಪ ಕಡಿಮೆನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಈ ರೀತಿ ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ. ಯಾವ ರೀತಿ ಅಂದರೆ, ಆ ಕಡೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಇದು ಮಾಡ್ಕೊಂಬಿಟ್ಟು ಮಧ್ಯದ ಕವರ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ರೀತಿ ನಾವು ಮಡಚೋದ್ರಿಂದ ಅದು ಚೆಲ್ಲೋದು ಇಲ್ಲ, ಏನಿಲ್ಲ. ಅದ್ರ ಜೊತೆಗೆ ನಿಮಗೆ ಇಲ್ಲ ತುಂಬ ಚಿಕ್ಕದಾಯಿತು ಪೇಪರು, ಸ್ವಲ್ಪ ಚೆಲ್ಲುತ್ತೆ ಅನ್ನೋದಾದರೆ ಇನ್ನೊಂದು ಪೇಪರನ್ನು ಹಾಕಿ ಈ ರೀತಿ ಸ್ಟೋರ್ ಮಾಡೋದ್ರಿಂದ ನೀವೇನು ಇಲ್ಲಿಟ್ರೂ ಅದು ಏನೂ ಆಗೋಲ್ಲ, ಚೆಲ್ಲೋದಿಲ್ಲ, ಮಿಕ್ಸ್ ಆಗೋದಿಲ್ಲ. ಸೊ ಹಂಗಾಗಿ ನಾನು ಈ ರೀತಿ ಎಲ್ಲನೂ ಇದೇ ರೀತಿ ಮಾಡ್ಕೋತೀನಿ. ಈಗ ನಾನು ಜೀರಿಗೆನ ಅಷ್ಟೇ ನೋಡಿ, ಇಲ್ಲಿ ಜೀರಿಗೆನ ತೋರಿಸ್ತೀನಿ. ಜೀರಿಗೆನೂ ಹಾಕ್ಕೊಂಬಿಟ್ಟು ಅದೇ ರೀತಿ ನಾನು ಈ ರೀತಿ ನಾನು ಜೀರಿಗೆನೂ ಸಹ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡೋದ್ರಿಂದ ನಾವು ಆ ಕಡೆ ಈ ಕಡೆ ಎಲ್ಲೇ ಇಟ್ಟರೂ ಸಹ ಅದು ಮಿಕ್ಸ್ ಆಗೋಲ್ಲ ಮತ್ತು ಚೆಲ್ಲೋಗೋದಿಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ಕೋತೀನಿ. ಕವರೇ ಬೇಕು ಅಂತಂದರೆ ಇಷ್ಟೊಂದು ಐಟಮ್ಗೆ ಕವರ್ ಸಿಗೋಲ್ಲ, ಮತ್ತು ಈ ಐಟಮ್ನೆಲ್ಲ ಇನ್ನೊಂದು ಬಾಕ್ಸಿಗೆ ಹಾಕೋದು ಮತ್ತು ಅವನ್ನೆಲ್ಲ ತೊಳೆಯೋದು ತುಂಬ ರಿಸ್ಕ್ ಆಗಿಬಿಡುತ್ತೆ. ಮತ್ತು ಅವನ್ನ ತೊಳೆದು ಇವನ್ನೆಲ್ಲ ತೊಳೆಯುವಾಗ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ನ್ಯೂಸ್ ಪೇಪರ್ ಯಾಕಂದರೆ ಮನೇಲಿ ಸ್ವಲ್ಪ ನ್ಯೂಸ್ ಪೇಪರ್ ಇತ್ತಲ್ವ, ಸೊ ಹಂಗಾಗಿ
ಹಂಗಾಗಿ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಕಡಲೆನೂ ಸ್ವಲ್ಪ ಇತ್ತು, ಕಡಲೆನೂ ಸಹ ನಾನು ಅದೇ ರೀತಿಯೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಐಟಮನ್ನು ನಾನು ಇದೇ ರೀತಿಯೇ ಫೋಲ್ಡ್ ಮಾಡ್ಕೋತಾ ಇರೋದು. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಈಗ ಇಷ್ಟು ಐಟಮ್ಗೆ ನಾನು ಕವರ್ ತರಬೇಕಾಗಿತ್ತು. ಕವರ್ ಅಂದರೆ ತುಂಬಾ ಹೊಂದ್ಸೋದಕ್ಕಾಗಲ್ಲ, ಕವರ್ ಬೇರೆ ಬ್ಯಾನ್ ಮಾಡಿದಾರಲ್ವ. ಸೊ ಹಂಗಾಗಿ ಕವರ್ಗಳೆಲ್ಲ ಸಿಗಲ್ಲ. ನಾನು ಚಿಕ್ಕ ಪುಟ್ಟ ಕವರ್ಗಳು ಅಂದರೆ ತರಕಾರಿ ತಂದಾಗ ಅವನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಈ ಕಸ ಪಸ ಹಾಕೋವಾಗ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ಕಸ ಹೊರಗಡೆ ಕಸ ಹಾಕ್ಬೇಕಲ್ವಾ. ಸೊ ಹಂಗಾಗಿ ಹಸಿ ಕಸನ ಮತ್ತು ಒಣ ಕಸನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ನಾನು ಕವರ್ನ ಯೂಸ್ ಮಾಡ್ಕೋತೀನಿ. ಇನ್ನು ಈ ಐಟಮ್ಗೆಲ್ಲ ಕವರ್ಗಳು ಇರಲಿಲ್ಲ, ಹಂಗಾಗಿ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಮ್ಮ ಹತ್ರ ಕವರ್ ಇದೆ ಅಂತ ಅಂದರೆ ನೀವು ಕವರಲ್ಲೇ ಸ್ಟೋರ್ ಮಾಡಿಕೊಂಡು ನೀವು ಮನೆ ಕ್ಲೀನ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡಿದ್ದೀನಿ. ನೋಡಿ, ಫಸ್ಟಿಗೆ ನಾನು ಗ್ಯಾಸ್ ಕ್ಲೀನ್ ಮಾಡಿಕೊಂಡೆ ಅಂದೆ ಅಲ್ವಾ, ಅದು ವೀಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ, ಫೋನ್ ಹ್ಯಾಂಗ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸೇವ್ ಆಗಿರಲಿಲ್ಲ. ಇನ್ನು ನಾನು ಇದು ಗ್ಯಾಸ್ ಇಡೋ ಜಾಗ ವಾಲ್ಸ್ ಎಲ್ಲ ನೀಟಾಗಿ ಉಜ್ಕೊಂಡು ನಾನು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ. ಗ್ಯಾಸು ಸೋಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಒರೆಸಿದ್ದೆ ಅಲ್ವ, ಅದು ಯಾಕೆ ಒಂಥರ ಕಾಣಿಸ್ತಾ ಇತ್ತು. ಹಾಗಾಗಿ ಮತ್ತೆ ನಾನು ನೀಟಾಗಿ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಯಾವುದನ್ನೇ ಆಗಲಿ ಅಷ್ಟೇ, ನಾವು ಒಲೆ ಕ್ಲೀನ್ ಮಾಡೋವಾಗ ಅದನ್ನು ಒಲೆನ ಎತ್ತಿಟ್ಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಅದರೊಳಗಡೆ ನೀರು, ಬರ್ನಲ್ ಒಳಗಡೆ ನೀರು ಹೋಗ್ಬಿಟ್ರೆ ಬೇಗ ಅದು ಒತ್ತಲ್ಲ. ಸೊ ಹಂಗಾಗಿ ಬೇಗ ಹಾಳಾಗೋ ಚಾನ್ಸಸ್ ಇದೆ. ನಾವು ಯಾವಾಗಲೂ ಒಲೆ ಕ್ಲೀನ್ ಮಾಡಬೇಕಾದ್ರೆ ಅಷ್ಟೇ ಅದ್ರ ಒಲೆದು ಬರ್ನಲ್ನ ನಾವು ತೆಗೆದಿಟ್ಬಿಟ್ಟು ಆಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬರ್ನಲ್ಲು ಚೆನ್ನಾಗಿರ್ತವೆ, ಬೇಗ ಹಾಳಾಗೋದಿಲ್ಲ. ಸೊ ಹಂಗಾಗಿ ನಾನು ಈ ರೀತಿ ಫಸ್ಟು ಗ್ಯಾಸನ್ನ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ನಾವು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿತ್ತು, ಏನಾದರೂ ಡೆಕೋರೇಟ್ ಮಾಡ್ಕೋಬೇಕಲ್ಲ ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಕಾಫಿ ಕಪ್ಗಳೆಲ್ಲ ಇದ್ವು, ಮತ್ತು ವೇಸ್ಟಾಗಿ ಅದೊಂದು ಸ್ಟ್ಯಾಂಡ್ ಇತ್ತು, ಆ ಕಡೆ ಬೇರೆ ಕಡೆ ಎತ್ತಿಟ್ಟಿದ್ದೆ. ಸೊ ಹಂಗಾಗಿ ಇದನ್ನು ಸ್ಟ್ಯಾಂಡ್ ಬಡಿಸ್ಕೊಂಡು ಇವನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಜೋಡಿಸ್ಕೊಂಡೆ. ನೋಡಿ, ಇವಾಗ ತುಂಬ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಟಾಗಿ, ಆಗಲೇ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿತ್ತು, ಹಂಗಾಗಿ ಅದನ್ನು ಮಾಡಿಕೊಂಡೆ ಕ್ಲೀನಾಗಿ. ಇನ್ನು ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಆಗಲೇ ಎಲ್ಲ ಜೋಡಿಸಿದ್ದೆ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ಪು ಬಾಕ್ಸ್ಗಳೆಲ್ಲ, ಅಲ್ಲಿ ತುಂಬಾ ಧೂಳಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ತುಂಬಾ ಧೂಳಿತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒರೆಸ್ಕೋತಾ ಇದ್ದೆ. ಇದನ್ನು ನಾವು ನಾರು ಹಾಕ್ಕೊಂಡು ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಉಡ್ಡಾಗಿರೋದ್ರಿಂದ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ನೀರೋಗಿ. ಸೊ ಹಂಗಾಗಿ ನಾನು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ನೀವು ಅಷ್ಟೇ ಈ ಥರ ವುಡ್ ಐಟಮ್ ಏನಾದರೂ ಇದ್ದರೆ ಒದ್ದೆ ಬಟ್ಟೆಯಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವುಡ್ ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುಂಬಾ ಗಲೀಜಾಗಿತ್ತು, ಮತ್ತು ವಿಂಡೋನ ಅಷ್ಟೇ ತುಂಬಾ ಗಲೀಜಾಗಿತ್ತು. ಸಖತ್ತು ಧೂಳು ಅಂದರೆ ಧೂಳು. ಮನೆ ಕಟ್ತಿದ್ದಾರೆ ಅಂದೆ ಅಲ್ವಾ, ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಧೂಳು ಬರ್ತಾನೆ ಇತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸೋಪ್ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ. ವಾಲ್ಸು ಅಷ್ಟೇ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾನು ವಾಲ್ಸನ್ನು ಮತ್ತು ಶೆಲ್ಫನ್ನೆಲ್ಲ ನೀಟಾಗಿ ಉಜ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ನಾನು ನೀಟಾಗಿ ಉಜ್ಕೊಳ್ಳೋದ್ರಿಂದ ಆಯಿಲು ಏನಾದರೂ ನಾವು ಇಡೋವಾಗ ಜೋಡಿಸುವಾಗ ಏನಾದರೂ ಆಯಿಲ್ ಎಲ್ಲ ಚೆಲ್ಲಿರುತ್ತೆ, ಸುಮ್ಮನೆ ಬಟ್ಟೆಲಿ ಇಟ್ಕೊಂಡಿರ್ತೀವಿ. ಸೊ ಜಿಡ್ಡೆಲ್ಲ ಹಂಗೆ ಇರುತ್ತಲ್ವ. ಸೊ ಹಂಗೆ ನಾನು ಈ ವಾರಕ್ಕೆ ಒಂದು ಸತಿನಾದರೂ ಈ ರೀತಿ ತೆಗೆದುಬಿಟ್ಟು ಒರೆಸ್ಕೊಂಡ್ರೆ ಸಮಾಧಾನ ಆಗುತ್ತೆ. ಹಂಗಾಗಿ ನಾನು ವಾರ ಇಲ್ಲ ತಪ್ಪಿದ್ರೆ 15 ದಿನಕ್ಕೆ ಒಂದು ಸತಿ ನಾನು ಈ ರೀತಿ ಮಾಡ್ಕೋತೀನಿ. ಯಾವಾಗ್ಲೂ ಈ ರೀತಿ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ಈ ರೀತಿ ಕ್ಲೀನ್ ಮಾಡ್ಕೋತೀನಿ. ನಾವು ಯಾವಾಗಲೂ ಮನೇನ ಕ್ಲೀನಾಗಿ ಇಟ್ಕೊಂಡಿರೋದ್ರಿಂದ ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ತುಂಬಾ ಇರುತ್ತೆ. ಸೊ ನಾವು ಯಾವಾಗ ಸೋಂಬೇರಿತನ ಮಾಡ್ತೀವೋ ದರಿದ್ರ ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಅದರಲ್ಲೂ ನಾವು ಊಟ ಮಾಡಿದ ತಕ್ಷಣ ಸಿಂಕಲ್ಲಿ ಪಾತ್ರೆ ಹಾಕಬಾರ್ದು, ಮತ್ತು ಒಲೆನೂ ಅಷ್ಟೇ. ಅಡುಗೆ ಆದ ನಂತರ ನಾವು ಗ್ಯಾಸ್ನೆಲ್ಲ ನೀಟಾಗಿ ಒರೆಸಿಟ್ಕೊಳ್ಳೋದ್ರಿಂದ ನಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಯಾವಾಗಲೂ ಅಷ್ಟೇ ಊಟ ಆದ ತಕ್ಷಣ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಗ್ಯಾಸ್ ಒರೆಸಿದ್ರೇ ನನಗೆ ಸಮಾಧಾನ ಅನಿಸೋದು. ಗ್ಯಾಸ್ ಒರೆಸಲೇಬೇಕು, ಇಲ್ಲ ಅಂತ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಅಡುಗೆ ಮಾಡಿದಾಗೆಲ್ಲ ವಾಲ್ಸ್ಗೆಲ್ಲ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿರುತ್ತೆ ಒಗ್ಗರಣೆ ಹಾಕೋವಾಗ. ಸೊ ಹಂಗಾಗಿ ನಾನು ನೀಟಾಗಿ ಅಡುಗೆ ಆದ ನಂತರ ಎಲ್ಲ ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ಮಲ್ಕೊಳ್ಳೋದು. ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಏನೋ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೀವು ಅಷ್ಟೇ ಯಾವಾಗ್ಲೂ ಸಿಂಕಲ್ಲಿ ಪಾತ್ರೆ ಬಿಡಬೇಡಿ, ಮತ್ತು ಒಲೆನ ನೀಟಾಗಿ ತೊಳೆದಿಡಿ. ಇದರಿಂದ ನಿಮ್ಮ ಮನೇಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಇನ್ನು ನಾನು ಐಕ್ಯದಿಂದ ತಂದಿದ್ದೆ ಅಲ್ವಾ ಪ್ರಾಡಕ್ಟು, ಸೊ ಅವನ್ನ ನಾನು ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ತೊಳೆದು ಒರೆಸಿ ಇಡ್ತಾಯಿದ್ದೀನಿ.
ಇದರೊಳಗಡೆ ನಾನು ಚಿಕ್ಕ ಚಿಕ್ಕ ಸ್ಪೂನ್ಗಳು ಮತ್ತು ಚಾಕುಗಳನ್ನೆಲ್ಲ ಇಡ್ತೀನಿ. ಇನ್ನೊಂದರಲ್ಲಿ ನಾನು ಸ್ಕ್ರೂ ಡ್ರೈವರು ಅದೆಲ್ಲ ಇಟ್ಕೊತೀನಿ. ಸ್ಕ್ರೂ ಡ್ರೈವರ್ ಅದೆಲ್ಲ ಯಾಕಪ್ಪ ಇಟ್ಕೊತೀನಿ ಅಂದರೆ ಅಡುಗೆ ಮಾಡುವಾಗ ಕುಕ್ಕರು ಅದೆಲ್ಲ ಲೂಸ್ ಆಗಿರುತ್ತಲ್ವ, ಸೊ ನಟ್ಟು ಬೋಲ್ಟೆಲ್ಲ ತಿರುವುದಕ್ಕೆ ನಾನು ಕೈಗೆ ಬೇಗ ಸಿಗಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ನಾನೆಲ್ಲ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಆರಿ ಇಟ್ಟಿದ್ದೆ. ಸೊ ಅವೆಲ್ಲ ಚೆನ್ನಾಗಿ ಒಣಗಿದ್ದಾವೆ. ಅದಕ್ಕೆ ನಾನೀಗ ಸ್ವಲ್ಪ ದಿನಸಿ ತಂದಿದ್ದೆ, ಐಟಮ್ ಅಂದರೆ ಗ್ರಾಸರೀಸ್ನ ತಂದಿದ್ದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಸ್ಟೋರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ, ಜಾಸ್ತಿ ಸಕ್ಕರೆ ಯೂಸ್ಗಿಂತ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಬೆಲ್ಲನ ತಂದಿದ್ದೆ. ಬೆಲ್ಲನ ಸ್ಟೋರ್ ಮಾಡಿ ನಾನು ಸಕ್ಕರೆನೂ ಸಹ ಸ್ಟೋರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮನೆಯವರು ಸಹ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು. ಆಗಲೇ ರೂಮಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಇಲ್ಲಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲನೂ ಸಹ ಅವರೇ ನೀಟಾಗಿ ಒರೆಸ್ತಾ ಇದ್ದಾರೆ. ನನಗಂತೂ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಮನೆಯವರು. ಇನ್ನು ಸ್ವಲ್ಪ ಐಟಮ್ ತಂದಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ಸಹ ನಾನೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಖಾಲಿ ಆಗಿತ್ತು, ಸೊ ಹಂಗಾಗಿ ಸಕ್ಕರೆನೆಲ್ಲ ಸ್ಟೋರ್ ಮಾಡಿ ಹೋಮ್ ಕಾಳು ಅದನ್ನು ಸಹ ನಾನು ಎಲ್ಲನ ಸ್ಟೋರ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಇನ್ನು ಮೇಯ್ನಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದಿರ್ತೀವಿ ಅಲ್ವಾ, ಸೊ ಹಂಗಾಗಿ ಕೆಲವರು ಬೆಳ್ಳುಳ್ಳಿ ಶುಂಠಿ ಎಲ್ಲನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾರೆ, ಇಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ನಾನಿಲ್ಲಿ ಬಾಕ್ಸಲ್ಲಿ ಆಗಲಿ ಫ್ರಿಜ್ಜಲ್ಲೇ ಆಗಲಿ ಸ್ಟೋರ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಒಂದು ಬ್ಯಾಗ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ನಿಮಗೆ ಓಪನ್ ಇರುತ್ತೆ ಸ್ವಲ್ಪ. ಆ ಥರ ಬ್ಯಾಗ್ನಲ್ಲಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಯಾವಾಗಲೂ ಗಾಳೀಲಿ ಹಾಡ್ತಾ ಇರಬೇಕು, ಅದು ಗಾಳಿ ಬಂದಷ್ಟು ತುಂಬ ದಿನ ಬಾಳಿಕೆ ಬರುತ್ತೆ, ಕೆಟ್ಟೋಗಲ್ಲ. ಸೊ ಹಂಗಾಗಿ ನಾನು ಅದರಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆಲ್ಲ ಎಲೆ ಎಲ್ಲ ಯೂಸ್ ಮಾಡ್ತಿದ್ದೆ ಪ್ಲಾಸ್ಟಿಕ್ಕಿಂದು. ಸೊ ಹಂಗಾಗಿ ನಾನು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡೆ. ತುಂಬಾ ಧೂಳು ಹಿಡಿದಿದ್ಬಿಟ್ಟಿತ್ತು. ಮನೆಗೆ ಹೊಸ್ದಾಗಿ ಶಿಫ್ಟ್ ಮಾಡುವಾಗೆಲ್ಲ ತೊಳೆದಿದ್ದೆ. ಸೊ ಹಂಗಾಗಿ ಈಗಲೂ ಸ್ವಲ್ಪ ಎಲ್ಲ ನೀಟಾಗಿ ತೊಳ್ಕೊಂಡೆ. ಇನ್ನೊಂದು ನಾವು ಮನೆ ಸ್ವಚ್ಛ ಮಾಡಬೇಕಾದ್ರೆ ಅಷ್ಟೇ, ನಾವು ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕಿ ನಾವು ನೆಲ ತೊಳೆಯೋದ್ರಿಂದ ನಮ್ಮ ಮನೆಯಲ್ಲಿರೋ ದುಷ್ಟಶಕ್ತಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಮ್ಮ ಮನೆ ದುಷ್ಟಶಕ್ತಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ನಾವು ನೆಲ ತೊಳೆಯುವಾಗ ಸ್ವಲ್ಪ ಉಪ್ಪನ್ನು ಅರಿಶಿನನೂ ಹಾಕಿ ನೆಲ ತೊಳಿತೀವಿ. ಸೊ ನೋಡಿ, ಇವತ್ತು ನನ್ನ ಮನೆ ಕ್ಲೀನ್ ಎಲ್ಲ ಆಯಿತು. ನನ್ನ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿ ನನ್ನ ಪುಟ್ಟ ಕಿಚನನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸದ್ಯಕ್ಕೆ ಈಗ ಆಗ್ತಾಯಿಲ್ಲ, ಟೈಮಿಂದು ತುಂಬಾ ಕೊರತೆ ಇದೆ. ಸೊ ಹಂಗಾಗಿ ಸದ್ಯಕ್ಕೆ ಈಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮನೇನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ನಮ್ಮ ಚಿಕ್ಕದಾಗಿರುವಂತಹ ಅಡುಗೆ ಮನೇನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ರೂಮನ್ನು ಅಷ್ಟೇ, ನಾನು ರೂಮಿಗೆ ಬಂದರೆ ರೂಮೆಲ್ಲ ನಾನೇನು ರೂಮಿಗೇನು ಹೋಗಿಲ್ಲ ಕ್ಲೀನ್ ಮಾಡಲಿಕ್ಕೆ. ಇದೆಲ್ಲ ನಮ್ಮ ಮನೆಯವರೇ ನಾನು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ಡೋರ್ ಒರೆಸೋದಾಗಿರ್ಬೋದು, ವಿಂಡೋ ಒರೆಸೋದಾಗಿರ್ಬೋದು, ಈ ಟಿ ವಿ ಸ್ಟ್ಯಾಂಡಿಂದು ಒರೆಸೋದಾಗಿರ್ಬೋದು. ಇನ್ನು ರೂಮಲ್ಲಿ ನೀವಾಗಲೇ ನೋಡಿರ್ಬೋದು, ಬೀರು ಈ ಕಡೆ ಇಟ್ಟಿದ್ವಿ. ಸೊ ನಮ್ಮ ಮನೆಯವರು ಗಾಳಿ ಬೆಳಕು ಬರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬೀರೆಲ್ಲ ಚೇಂಜ್ ಮಾಡಿಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿ, ಮನೆಯವರು ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಪಾಪ. ಅವರೇ ಎಲ್ಲ ನೀಟಾಗಿ ರೂಮೆಲ್ಲ ಕ್ಲೀನ್ ಮಾಡಿಕೊಟ್ರು. ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.